ದೇವ ಸರ್ವಭಕ್ತ ಜನಾರ್ದನ ಆಯ ಶಿವಶಂಭು ಪುತ್ರ ಗೀತಾಯ ಸುರಮುನಿ ವಂದಿತ ದೇವ ಸರ್ವಭಕ್ತ ಜನಾರ್ದನ ಆಯ ಶಿವಶಂಭು ಪುತ್ರ ಗೀತಾಯ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಠಲಾಯ ಓಂ ನಮೋ ನಮೋ ವಿಠಲಾಯ ನಮೋ ನಮೋ ವಿಠಲಾಯ ಓಂ ನಮೋ ನಮೋ ವಿಠಲಾಯ ಓಂ ನಮೋ ನಮೋ ವಿಠಲಾಯ ಶ್ರೀ ರಂಗನಾಥ ಸ್ವಾಮಿ ಕೃಪಾವಾಸಿ ನಾಡುಗಳೇಕೆ ಶ್ರೀ ರಂಗನಾಥ ಸ್ವಾಮಿ ಕೃಪಾವಾಸಿ ನಾಡುಗಳೇಕೆ ಶ್ರೀ ಕೃಷ್ಣ ಪರಮಾತ್ಮಕ್ಕೆ ಶ್ರೀ ಕೃಷ್ಣ ಪರಮಾತ್ಮಕ್ಕೆ ಎತ್ತಡ
ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಸಿ ಸ್ವಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಸಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮೃದು ಮಧುರಾಧರ ಸುಮಧುರ ಭಾಷಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಮಾಧವ ಹೃದಯ ಮದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ವಿಲಾಸ ಮಧುರ ವಿಲಾಸದ ಮನಮೋಹನ ಹೃದಯ ವಿಲಾಸ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಚರಣ ವೇಗ ಪ್ರಣಯಾನಂದದ ಪಂಚಮ ವೇದ ನವಸಿರಿ ಸುರಚಿರಿ ನವರಾಗ ಲೀಲಾ ನವಸಿರಿ ಸುರಚಿರಿ ನವರಾಗ ಲೀಲಾ ನೂತನ ಪ್ರೇಮ ಅಮೋಘ ಭಾವ ರುಕ್ಮಿಣಿ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಪಪ್ಲಾವಿ ನಗರಕ್ಕೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ನನ್ನ ಸೋದರಳಿಯನಾದ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತನ್ನ ಕುಲಪುರೋಹಿತನಾದ ಧೌಮ್ಯನನ್ನು ಹಸ್ತಿನಾವತಿಗೆ ಸಂಧಿಗಾಗಿ ಕಳುಹಿಸಿನು. ಆದರೆ ದುರ್ಯೋಧನನು ಸಂಧಿಯನ್ನು ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಗೋಪಿಕಾಮನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮಶೇನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ಪ್ರಿಯತಮೆ,
ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯತಮೆ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. ಏಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ರಕ್ತದ ಚಕ್ರತೃಷಿ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾರು ಜನ್ಮಿಸಿರುವರು ಅದರ ತೀಕ್ಷ್ಣಧಾರೆಗೆ ಆಹುತಿಯಾಗಲಿ ಪ್ರಭು. ರುಕ್ಮಿಣಿ, ಪ್ರಳಯದ ಕಾಡ್ಗಿಚ್ಚಿನೋಪಾದಿಯಲ್ಲಿ ಸಮರವು ಸಂಭವಿಸಿರುವುದು. ಆದರೆ ಈ ಸಮರದಲ್ಲಿ ನಾನು ನಿರಸ್ತರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು ರುಕ್ಮಿಣಿ. ಪ್ರಾಣೇಶ್ವರ, ಈ ಶಯನಾಗಾರದ ಹೊಸತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ವಾಸುದೇವ, ನಿನ್ನ ರಾಜನೀತಿ ಕೌಶಲವನ್ನು ನಾನೀಗ ತಾನೇ ಅರಿತೆನು. ಆದರೂ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಪೂತನ, ಶಕಟಾಸುರ, ಹತಾಸುರ, ಚಾಳೂರ ಮಲ್ಲರನ್ನು ತುಳಿದು ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸದೆಬಡದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದರೆ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ನೀನು ನೋಡುವೆ ರುಕ್ಮಿಣಿ. ಜಗತ್ತು ನೋಡುವುದು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ. ನಾನು ಅಜ್ಞಾನವನ್ನು ಅರಿಸಿ ನಾನು ನಿರಸ್ತ್ರನು. ಆದರೆ ನನ್ನ ಯುದ್ಧ ಸೂತ್ರವು ಕುರುಕ್ಷೇತ್ರದಲ್ಲಿ ಯುದ್ಧದ ದಾಳಗಳ ಚದುರಂಗದ ದಾಳಗಳಂತೆ ದರ್ಪಾಂಗ ಕ್ಷತ್ರಿಯ ವೀರರನ್ನು ಅಧರ್ಮದಿಂದ ಧರ್ಮದೆಡೆಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿರುವರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ ರುಕ್ಮಿಣಿ. ಪ್ರಾಣೇಶ್ವರ,
ದುಃಖವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದ ಪ್ರಿಯೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆಕಾಯ್ದು ಪರವೆ ಜನರ ಈ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸಲು ಜಗದಿ ಈ ಚಿಂತನೆ ಈ ಚಿಂತನೆ. ರುಕ್ಮಿಣಿ, ಪ್ರಾಣೇಶ್ವರ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಬದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಅದಕ್ಕಾಗಿ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದ ಇನ್ನೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದೆನು. ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ರುಕ್ಮಿಣಿ, ಮುರುಳಿಯ ಗಾನಕ್ಕೆ ಮನಸೋತೆಯ ಮುರುಳಿಯ ಗಾನಕ್ಕೆ ಮನಸೋತೆಯ ನಿನ್ನ ಮನಸ್ಸಿನ ಆಸೆಯ ನಲ್ಲನು. ರುಕ್ಮಿಣಿ, ಮನಸ್ಸಿನ ಆಸೆಯ ಬಲ್ಲೆನು ಮುರುಳಿಯ ಗಾನಕ್ಕೆ ಮನಸೋತೆಯ ಮನಸ್ಸಿನ ಆಸೆಯ ನಾ ಬಲ್ಲೆನು ಮನಸ್ಸಿನ ಆಸೆಯ ನಾ ಬಲ್ಲೆನು ಮುರುಳಿಯ ಗಾನಕ್ಕೆ ಮನಸೋತೆಯ ಮುರಳಿಯ ನಾದಕ್ಕೆ ಮನಸೋ
ದುರ್ಯೋಧನ ನನ್ನ ಸಹಾಯವನ್ನು ಅಪೇಕ್ಷಿಸಿ ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಸಂಗ್ರಾಮಕ್ಕೆ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ ಬರಲಿ. ಓಹೋ, ಧನಂಜಯ ನನ್ನ ಪ್ರಾಣಮಿತ್ರನಾದ ಪಾರ್ಥ, ಅವನು ಸಹ ನನ್ನ ಸಹಾಯವನ್ನು ಅಪೇಕ್ಷಿಸಿ ಬರುತ್ತಿರುವನು. ಬರಲಿ ಬರಲಿ. ರುಕ್ಮಿಣಿ, ನೀನಿನ್ನು ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ತಮ್ಮಿಚ್ಛೆಯಂತೆ ಆಗಲಿ ಪರಮಾತ್ಮ. ಆನಂದ ತಂದ ಶ್ರೀಪತಿಗೆ ಕಾಲ ಆನಂದ ತಂದ ನಾನೇ ಭಾಗ್ಯವತಿ ಇಂದು ನಾನೇ ಹೌದಲ್ಲವೇ? ನಾನೇ ಭಾಗ್ಯವತಿ ಅಲ್ಲವೇ?
ಸತ್ಯವೇ? ಸತ್ಯವೇ ರುಕ್ಮಿಣಿ. ಇಂದು ನಾನೇ ಪ್ರಾಣೇಶ್ವರ ರುಕ್ಮಿಣಿ, ನಿಮ್ಮ ಮಾತನ್ನು ನಂಬಬಹುದಲ್ಲವೇ? ನಂಬಬಹುದು. ಆಹಾ, ಇಂದು ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿಯು ನಿದ್ರಿಸುವಂತಿದೆ. ನಾನು ಕ್ಷಣ ಕಾಲ ವಿಶ್ರಾಂತಿಯನ್ನು ಹೊಂದುವೆನು. ಕೃಷ್ಣ ಮಾಧವ ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ, ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ. ಪಾಂಡವರೈವರ ಪ್ರಾಣವು ನೀನು ದೇವಾ. ಪಾಂಡವರೈವರ ಪ್ರಾಣವು ನೀನು, ಪರಮ ದಯಾಕರ ಕೊಡುಗೆನದ ಭಯವ, ಪರಮ ದಯಾಕರ ಕೊಡುಗೆನದ ಭಯವ. ಜೀವವು ನೀನೆಂದು ನಂಬಿದೆ ನಯ್ಯ, ಜೀವವು ನೀನೆಂದು ನಂಬಿದೆ ನಯ್ಯ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕನಿಕರಿಸೋ ಹರಿಯೇ. ದರ್ಶನವಾನಿ ತೋರೆಯ ದೇವ, ದರ್ಶನವಾನಿ ತೋರೆಯ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ನಾವು ಹಸ್ತಿನಾವಧಿಗೆ ಹಿಂದಿರುಗಿದರೂ ನಮಗೆ ಇನ್ನೂ ದಾಸ್ಯ ವೃತ್ತಿಯು ಕೊನೆಗಾಣಲಿಲ್ಲವಲ್ಲ ದೇವ. ಅಣ್ಣನ ಮಾತುಗಳನ್ನು ಕೇಳಿಕೊಂಡು ನಾವು ಮಾಡಿದ ಕಾರ್ಯಗಳೆಲ್ಲವೂ ವಿಫಲವಾದವು. ಹೇ ಪರಮಾತ್ಮ, ಎಲ್ಲಿರುವೆ? ನಾನೀಗಲೇ ನಿನ್ನ ದರ್ಶನವನ್ನು ಪಡೆಯಲು ದ್ವಾರಕೆಗೆ ಪ್ರಯಾಣ ಬೆಳೆಸುವೆನು. ಅರಣ್ಯವಾಸವ ಆಜ್ಞಾನುಸಾರದಿ, ಅರಣ್ಯವಾಸ ಅವರಾಜ್ಞಾನುಸಾರದಿ, ಆನಂದದಿ ನಾವು ಕಳೆದೆವು ದೇವಾ. ಕೃಷ್ಣ ಆನಂದದಿ ನಾವು ಕಳೆದೆವು ದೇವ. ಪಾಮರರಾದ
ಮರದಿನ ತೆರಳುವೆ ದ್ವಾರಕ ನಗರಕ್ಕೆ ಮರದಿನ ತೆರಳುವೆ ದ್ವಾರಕ ನಗರಕ್ಕೆ ಕುರುಬೊಂಡವರಲು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ ಕುರುಬೊಂಡವರಲು ಸಿದ್ಧತೆಗೊಂಡು ಯುದ್ಧದ ಸುದ್ದಿಯ ಶೀಘ್ರದೊಳಗೆ ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಮರದಿನ ತೆರಳುವೆ ದ್ವಾರಕ ನಗರಕ್ಕೆ ಮರದಿನ ತೆರಳುವೆ ದ್ವಾರಕ ನಗರಕ್ಕೆ ಆದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಆದಮ ಭೀಮನ ವಧಿಸಲು ನಾ ವಿಧ ವಿಧ ಪ್ರಯೋಗ ಬೆಸಗಿದರು ಕದೀಮನವನ್ನು ಎದಗೊಡದೆ ಮದಕರಿಯನ್ವಯ ಗೊಂಬಿಯನು ಕದೀಮನವನ್ನು ಎದಗೊಡದೆ ಮದಕರಿಯನ್ವಯ ಗೊಂಬಿಯನು ಆದವನ ಬಂಬಲದಿ ನೆರೆಯು ಮದಾಂಡ ಪೋಂಡವರ ಅರ್ವಟವು ಆದವನ ಬಂಬಲದಿ ನೆರೆಯು ಮದಾಂಡ ಪೋಂಡವರ ಅರ್ವಟವು ಕದನದಲ್ಲಿ ಮದವು ಮುರಿದು ನಮ್ಮ ಕಾದವೊತ್ತೀರಿಸಿಕೊಳ್ಳಲು ಕದನದಲ್ಲಿ ಮದವು ಮುರಿದು ನಮ್ಮ ಕಾದವೊತ್ತೀರಿಸಿಕೊಳ್ಳಲು ಮರದಿನ ತೆರಳುವೆ ದ್ವಾರಕ ನಗರಕ್ಕೆ ಮರದಿನ ತೆರಳುವೆ ದ್ವಾರಕ ನಗರಕ್ಕೆ ಪಾಂಡವರು 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 ಅವರು ನಿಜವಾದ ಗಂಡುಗಲಿಗಳೇ ಆಗಿದ್ದರೆ ನನ್ನೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ಅದನ್ನು ಬಿಟ್ಟು ಅಡಿಗಡಿಗೂ ರಾಜ್ಯ ರಾಜ್ಯ ಎಂದು ಭಿಕ್ಷೆ ಬೇಡುತ್ತಿರೋರಲ್ಲ ಆ ಮಧ್ಯಮ ಪಾಂಡವನಾದರೂ ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿರುವನೆಂದು ದೂತನು ಸಮಾಚಾರವನ್ನು ತಂದಿರುವನು. ಆದರೆ ಅವನಿಗಿಂತ ಮೊದಲೇ ನಾನು ದ್ವಾರಕೆಗೆ ಹೋಗಿ ಕೃಷ್ಣನ ಸಹಾಯವನ್ನು ಪಡೆಯುವನು. ಆ ಯಾದವ ಸೈನ್ಯವೇ ನನಗೆ ದೊರೆತಿದ್ದೆ ಆದರೆ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಡಿಸುವೆ ಶತ್ರುಗಳ ಯಾದವರಾಗನ ಸೈನ್ಯವು ದೊರೆತರೆ ಸುಲಭದಿ ಮಡಿಸುವ ಶತ್ರುಗಳ ವಾಮಸೈನೋ ಭೀಮನೋ ವಾಮರಮಣನು ನಮ್ಮಟವ ವಾಮಗೌನನ ಭೀಮನ ಮಧ್ಯಮ ಪಾಂಡವ ಪಾಠನ ಬೋಧಿಸಲು ನಿಂತ ಕಂಡ ಭಕ್ತರಪಣವ ಮಧ್ಯಮ ಪಾಂಡವ ಪಾಠನ ಬೋಧಿಸಲು ನಿಂತ ಕಂಡ ಭಕ್ತರಪಣ ಕುರುಸಿಂಹಾಸನದಳು ಕುಳಿತು ಕುರಿತ ಓರಿಸದಿ ತರೆಯನಾಗ ನಾವು ಕುರುಸಿಂಹಾಸನದಳು ಕುಳಿತು ನಿರುತ ಓರಿಸದಿ ತರೆಯನಾಗ ನಾವು ಬರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕ ನಗರಕ್ಕೆ ಎಲ್ಲ ಆಚೆ ಹೋಗ್ರಪ್ಪ. ಜಗವೆಲ್ಲ ತುಂಬಿದೆಯೇ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆಯೇ ನಿನ್ನ ಮಾಯೆ ಅರೆತೋ ಮರೆತೋ ನೆನೆಯುವೆ ದೇವಾ ಅರೆತೋ ಮರೆತೋ ನೆನೆಯುವೆ ದೇವಾ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ
ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನಗೋಚರ ನಿಗಮನಿವಾರಿ ಗಾನ ಗೋಚರ ನಿಗಮನಿವಾರಿ ಆನಂದ ಮನದಾನಂದ ಆನಂದ ಮನದಾನಂದ ನಿನ್ನಯ ನಾಮ ನಿನ್ನಯ ನಾಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತಗಾರ ನಿಗಮ ಗೋಚರ ಶಾಂತಗಾರ ನಿಗಮ ಗೋಚರ ನಿತ್ಯ ನಿರಂಜನ ನಿರ್ಮಲ ಜ್ಯೋತಿ ನಿತ್ಯ ನಿರಂಜನ ನಿರ್ಮಲ ಜ್ಯೋತಿ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಶ್ರೀಕೃಷ್ಣ ಪರಮಾತ್ಮರು ನಿಂದಿಸುತ್ತಿರೋರು, ನಾನು ಕ್ಷಣಕಾಲ ವಿಶ್ರಾಂತಿ ಪಡೆಯುವೆನು. ಭವ್ಯ ಭವನದ ಶೃಂಗಾರ ವೈಭವ, ದೇವೇಂದ್ರನು ಅಮರಾವತಿಯನ್ನೇ ನಾಚಿಸುವಂತಹ ನವರತ್ನ ಖಚಿತವಾದ ಮಂಟಪಗಳು, ಪ್ರಪಂಚದ ಎಲ್ಲ ಶಿಲ್ಪಕಲೆಗಳನ್ನು ಒಟ್ಟಿಗೂಡಿಸಿ ಒಂದೇ ಸ್ಥಳದಲ್ಲಿ ಸೃಷ್ಟಿಸಿರುವಂತಹ ಶಿಲ್ಪಕಲಾ ಚಾತುರ್ಯ, ದೃಷ್ಟಿ ಬೀರಿದರೆ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಈ ಭವನವನ್ನು ಕಂಡಾಕ್ಷಣ ನನ್ನ ಅಂತರಾತ್ಮದಲ್ಲಿ ಮೋಡಗಳು ಕರಗಿ ಮಡಗರದಂತೆ ಭಾಸವಾಗುತ್ತಿರುವುದಲ್ಲ. ಇದೇನು ಮಾಧವನ ಅರಮನೆಯೋ ಅಥವಾ ವಯಬ್ರಹ್ಮನಿಂದ ನಿರ್ಮಿತವಾದ ಮಾಯಾಭವನವು? ಎಂತಹ ಶಿಲ್ಪಿಯ ಕೈಚಾತುರ್ಯ ವರ್ಣಿಸಲಸದಳ. ಏನೀ ಭವನದ ವೈಭವ! ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲ ಚರ್ಯವಾಗಿದೆ. ಏನಿ ಭವನದ ವೈಭವ, ನೋಡಲ ನಂದವಾಗಿದೆ. ನೋಡಲ ನಂದವಾಗಿದೆ. ಏನಿ ಭವನದ ವೈಭವ, ನೋಡಲ ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಕಾರಂಗ ಭಕ್ತಿಗೆ ಹೇಗೆ ಚಿಂತನೆ ನಗುತ್ತಿದೆ. ಮತ್ತು ಮಾಣಿಕ್ಯ ರತ್ನ ಹೇಗೆ ತಳತಳಿಸುತ್ತಿವೆ. ದೇವಲೋ ಕಾದಿಲೋ ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿಂತನೆ ನಗುತ್ತಿವೆ. ಮತ್ತು ಮಾಣಿಕ್ಯ ರತ್ನ ಹೇಗೆ ತಳತಳಿಸುತ್ತಿವೆ. ದೇವಲೋ ಕಾದಿಲೋ ನರಗಿ ಧರಗನ ಜನಿಸಿದೆ. ದೇವಲೋ ಕಾದಿಲೋ ನರಗಿ ಧರಗನ ಜನಿಸಿದೆ. ಎನಿತು ಈ ಕೃಷ್ಣನ ಗರ್ಭದ ಸಿರಿತನ. ಎನಿತು ಈ ಕೃಷ್ಣನ ಗರ್ಭದ ಸಿರಿತನ. ಏನಿ ಭವನದ ವೈಭವ, ನೋಡಲ ಆಶ್ಚರ್ಯವಾಗಿ. ಏನಿ ಭವನದ ವೈಭವ, ವೈಭವ
ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ನನಗೀ ತರದ ಭ್ರಾಂತು ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿ ಗರ್ಭ ಸಂಜಾತ ಶತ್ರುದಂಶ ದುರಿನ ಹಸ್ತಿನಾವತಿಯ ಮಣಿಮಕಟ ಈ ಕೌರವೇಶ್ವರನ ಭವನಕ್ಕಿಂತಲೂ ಮಾಧವನ ಅರಮನೆಯು ಅದ್ಭುತವೇ ರಮಣೀಯವೇ ಸಮಯಮಾನವೇ ಓಹ್ ಶಿಲಾ ಬಾಲಕಿಯರು ಓಹ್ ಶಿಲಾ ಬಾಲಕಿಯರು ನಳಿನ ದಳಗಳಂತೆ ಪಳಪಳನೆ ಒಳೆಯುತ್ತಿರುವ ನಯನ ಮನೋಹರವಾದ ನಯನಗಳು ಸಂಪಿಗೆಯಂತಹ ನಾಸಿಕ ಒಂಡೆ ಹೆಣ್ಣಿನಂತಹ ತುಟಿಗಳು ದಾಳಿಂಬೆಯ ದಳಗಳಂತಹ ಹಲ್ಲುಗಳು ಬಳ್ಳಿಯಂತೆ ಬಳುಕುವ ನಡುವು ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ ಇವರನ್ನೊಮ್ಮೆ ನೋಡಿದರೆ ನಾನೇ ಒಂದು ಸಾರಿ ಬಿಗಿದಪ್ಪನೇ ಭಲೆ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಸಾ ನಿರಿ ಸನಿ ಪಗರಿ ಸರಿಗಪ ಸನಿ ಪಗರಿ ಸರಿಗಪ ಸಾ ಸಾ ನಿರಿ ಸನಿ ಪಗರಿ ಸರಿಗಪ ಸನಿ ಪಗರಿ ಸರಿಗಪ ನಿ ಗರಿ ಗರಿ ಸನಿ ಗರಿ ಸನಿ ಗರಿ ಸನಿ ಪರಿ ಸನಿ ಪಗ ಸನಿ ಪಗರಿ ಅಚ್ಛಾಂ ತಕಶಾಂ ತಕಿತಶಾಂ ಥರಿಗಿನತ 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 ಥರಿಗಿ ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇ ಬಲೆ ನರ್ತಕರೇ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ನರ್ತಕರೇ ನಡೆಯಲಿ ನಿಮ್ಮ ನರ್ತನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ
ಕರದಲ್ಲಿ ಗದೆಯವು ಬಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯಂ ಬಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ಉರಿ ಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಸುಯೋಧನ ಇದೇನು ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ನಾನೇನಾದರೂ ಹಗಲಿನಲ್ಲಿ ಕನಸು ಕಾಣುತ್ತಿರುವನು ಅಥವಾ ಕೃಷ್ಣನ ಮಾಯೇನಾದರೂ ನನ್ನನ್ನು ಆವರಿಸಿರುವುದೇ? ಕೃಷ್ಣ, ನಿನ್ನ ಮಾಯಾಶಾನಗಾರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ರಾಜ್ಯಭಾರವನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೆ ಓಹ್ ಸಾತ್ಯಕಿ ಇಲ್ಲೇ ಇರುವನು. ದ್ವಾರಕೆ ಸುಸ್ವಾಗತ ಕುರು ರಾಜ. ಸಾತ್ಯಕಿ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು ಏನು ಕೃಷ್ಣನು ನಿದ್ರಿಸುತ್ತಿರುವನೇ? ಹಾಗಾದರೆ ನಾನೇ ಒಂದು ಸಾರಿ ಎಚ್ಚರಿಸಿ ನೋಡುವೆನು. ಕೃಷ್ಣ, ಮುಕುಂದ, ಮುರಾರಿ, ಕೃಷ್ಣನು ಹಗಲಿನಲ್ಲಿ ಇಷ್ಟೊಂದು ಗಾಢವಾಗಿ ನಿದ್ರಿಸುತ್ತಿರುವನೆಂದರೆ ಇದರಲ್ಲಿ ಏನೋ ಮೋಸವು ಭಾಸವಾಗುತ್ತಿರುವುದಂತೆ ಕಾಣುತ್ತಿರುವುದು. ಇರಲಿ, ಎಂತಹ ಸುಖ ಪುರುಷನೇ ಇವ ರಾಜ್ಯಭಾರವನ್ನೆಲ್ಲ ತನ್ನ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ತಾನು ಮಾದ ಸುಖದಲ್ಪದಲ್ಲಿ ಲೀನವಾಗಿರುವನು. ಎಂತಹ ಸುಖ ಪುರುಷನೇ ಇವ. ಇರಲಿ ಸಾತ್ಯಕಿ, ಒಂದು ಮಾತಿದೆ. ಹೇಳು ಕುರು ರಾಜ. ಕೃಷ್ಣನು ಎಚ್ಚರವಾಗ ತನಕ ಇಲ್ಲ ಇದ್ದು ಬಂದ ಕಾರ್ಯವನ್ನೇ ಸಾಧಿಸಿಕೊಂಡು ಹೋಗುವೆನು. ಒಂದು ಮಾತಿದೆ ಸಾತ್ಯಕಿ. ಹೇಳು ಕುರು ರಾಜ. ಪಾಂಡವರಿಗೂ ನಮಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕು. ಅದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತರು ಎಲ್ಲಿರುವರು ಅಲ್ಲೇ ಇರುವರು ಕುರು ರಾಜ. ಸರಿಯಾದ ಮಾತು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಕೃಷ್ಣನು ನಮ್ಮ ಪಕ್ಷ ವಹಿಸಿದ್ದೇ ಆದರೆ ಯಾದವ ಸೈನ್ಯವೇ ನಮಗೆ ಸೇರಿದಂತಲ್ಲವೇ ಸಾತ್ಯಕಿ? ಸಂದೇಹ ಕುರು ರಾಜ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನನಗೆ ಈ ತರದ ಭ್ರಾಂತು. ಸ್ವಸ್ವಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವ ಗರ್ಭ ಸಂಜಾತ ನಾನ್ಯಾರು? ಶಂತನ ಚಕ್ರವರ್ತಿ ಮೊಮ್ಮಗ, ಧೃತರಾಷ್ಟ್ರನ ಪ್ರಥಮ ಪುತ್ರ, ಗಾಂಧಾರಿ ದೇವ ಗರ್ಭ ಸಂಜಾತ, ಶತ್ರುದಂಶ ದುರಣ, ಹಸ್ತಿನಾವತಿ ಮಣಿಮಕಟ. ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ಮಾಧವನ ಅರಮನೆಯು ಮಲ್ಲರ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಚಲದಂಕ ಮಲ್ಲ, ಚತುರ್ವಿದ್ಯ ಪಂಡಿತನಾದ ನಾನು ಈ ಗೋಪಾಲಕನ ಪಾದತಳದಲ್ಲಿ
ನನಗೆ ಯೋಗ್ಯವಾದ ಸ್ಥಾನ ಎಲ್ಲಿ ನನ್ನ ಪ್ರಾಣಸಖ? ಇನ್ನೆಲ್ಲಿ ನಿನ್ನ ಪ್ರಾಣಸಖನು? ನಿನ್ನ ಇಡಂಬದಿಂದ ಎಲ್ಲ ಹಾಳಾಯಿತು. ಏಕೆ? ಏನಾಯ್ತು ಸಾತ್ವಿಕಿ? ನನಗೆ ಅದನ್ನು ಹೇಳುವ ಮನಸ್ಸಿಲ್ಲ. ನೀನೇ ನೋಡು, ಎಲ್ಲ ನಿನಗೆ ತಿಳಿಯುವುದು. ಓ ದುರ್ಯೋಧನ, ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನೆಂದು ಶ್ರೀಕೃಷ್ಣ ಪರಮಾತ್ಮ ಸಹಾಯ ಪಡೆಯಲು ಬಂದು ಇದು ಎಂಥ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಅಲ್ಲ ಸತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಸಹ ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವನು. ಶ್ರೀಕೃಷ್ಣನ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲೆ ಬೀಳಲಿ. ನಾನಿನ್ನು ಬರುವೆನು.
ಅರ್ಜುನ, ದಿಗ್ದಿಗಂತ ಜ್ಯೋತಿಯಾಗಿ ಧರೆಯಲ್ಲಿ ಬೆಳೆಯುತ್ತಿರುವ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದ್ದೆಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದಯ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಪ್ರತಿಫಲವು ಅವರಿಗೆ ದೊರೆಯುವುದು ಅಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರೆ ಹಲವು ರಾಜರ ಸಹಾಯ ನಮಗೆ ಸೇರಿದಂತಲ್ಲವೇ? ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದ ತಲದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ನೀನು ಯಾವ ಸ್ಥಳದಲ್ಲಾದರೂ ಕುದಿಕೋ, ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಗುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ನೀನು ಮರೆಯಬೇಡ ಸುಯೋಧನ. ನಾನು ಮರೆತಿಲ್ಲ, ನೀನು ಮರೆಯಲು ಬೇಡ. ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. ಏಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತ ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿ ಜಾಗೃತನಾಗು, ಶೀಘ್ರದಿ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗೆಗಳನ್ನ ಜಗಿಗಾಡುತ್ತದೆ ಜಾಗೃತನಾಗೋ, ಅಗೆಗಳನ್ನ ಜಗಿಗಾಡುತ್ತದೆ ಯೋಗನಿಂದ ಹಿಂಜಾಗೃತನಾಗು. ಓ ಸಿಂಧು ಶಯನ ಸರ್ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಯುಗದ ಪರಿಹಂತವು ನಗು ನಗುತ್ತಲಿ ಜಗವ ಬೆಳಗಿದೆ. ಯುಗ ಯುಗದ ಪರಿಹಂತವು ನಗು ನಗುತ್ತಲಿ ಜಗವ ಬೆಳಗಿದೆ. ಪ್ರಭುಮನಿ ದರ್ಪದ ಮೋಕ್ಷವನಿದ ತಂದೆ, ಪ್ರಭುಮನಿ ದರ್ಪದ ಮೋಕ್ಷವನಿದ ತಂದೆ. ಓ ಸಿಂಧು ಶಯನ ಸುಂದರವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ.
ಪಾಂಡವರ ರಾಜ್ಯವರೇಣ್ಯ ಬ್ರಹ್ಮಾಂಡದೊಳು ನೀಲ ಶರಣ್ಯ ಪಾಂಡವರ ರಾಜ್ಯವರೇಣ್ಯ ಬ್ರಹ್ಮಾಂಡದೊಳು ನೀಲ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮೊರೆ ಹಿಡಲು ಅಂದು ಸಭೆಯೊಳಗೆ ದ್ರೌಪದಿಯ ಅಪಮಾನವ ಸಹಿಸದೆ ಮೊರೆ ಹಿಡಲು ಬಂದು ಕಾಯ್ದ ನೀನಂದು ಇಂದು ಮೌನವೇ ಜನಾರ್ದನ ಪರಿತದಿ ಬಂದು ಕಾಯ್ದು ನೀನಂದು ಇಂದು ಮೌನವೇ ಜನಾರ್ದನ ಓ ಜಯನ ದರವದನ ಓ ಸಿಂಧು ಜಯನ ದರವದನ ನೀಗಿತು ಲೋಕದ ಭವ ಬಂಧನ ನೀಗಿತು ಲೋಕದ ಭವ ಬಂಧನ ಓ ಸಿಂಧು ಜಯನ ದರವದನ ಹೇಳು ಜನಾರ್ದನ ವಾಸುದೇವಾಯ ನಮಃ ಶ್ರೀ ವಾಸುದೇವಾಯ ನಮಃ ವಾಸುದೇವಾಯ ನಮಃ ಯಾರು? ಧನಂಜಯ, ಯಾವಾಗ ಬಂದೆ? ವಾಸುದೇವ, ಕುಶಲವೇ? ಛೇ ಛೇ, ಚರಣದಡಿಯಲ್ಲೇಕೆ ಕುಳಿತುಕೊಂಡೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ, ಯಾರು? ನಾನು ಗುರುಚಕ್ರೇಶ್ವರ. ಗುರುರಾಜ, ಸೌಖ್ಯವೇ? ಸಮಾಚಾರವೇನು? ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಭಾವ, ಮುಂದೆ ಅಸ್ಥಿರಾವತಿಯ ಚಕ್ರವರ್ತಿಯಾಗಬೇಕಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ. ಭಾವ, ಭಾಮ ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾಗಿದ್ದರು ಎಚ್ಚರನಾಗದೆ ಇದ್ದು ತನ್ನ ಪ್ರಾಣಮಿತ್ರನಾದ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀನು ಬರುವುದು ನನಗೆ ಮೊದಲೇ ತಿಳಿದಿದ್ದರೆ ದ್ವಾರಕೆಯ ದ್ವಾರದಲ್ಲಿ ನಿಂತು ಭವ್ಯವಾಗಿ ಸ್ವಾಗತಿಸುತ್ತಿದ್ದೆ. ಅದಿರಲಿ, ನೀವಿರುವರು ಏಕಕಾಲದಲ್ಲಿ ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಪಾಂಡವರಿಗೂ ನಮಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನೇ ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೆನು. ಯುದ್ಧವೇ? ಯುದ್ಧವು ಎಂತ ಅನರ್ಥವೆಂಬುದನ್ನು ನೀನು ತಿಳಿದಿಲ್ಲ ಭಾವ. ಯುದ್ಧದ ವಿಚಾರವಾಗಿ ನನ್ನದೊಂದು ಸಲಹೆ ಇರುವುದು, ಕೇಳುವೆಯಾ ಭಾವ? ಏನಾ ನಿನ್ನ ಸಲಹೆ? ಹೇಳುವೆನು, ಕೇಳು ಸುಯೋಧನ. ಹೇಳು ವಾಸುದೇವ. ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ, ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ನಿರಾಸೆ. ಭಾವ, ಭರತ ಕಂಡ ಪ್ರಳಯದಿಂದ ಲವಯಾರಿಗೋ ಸಂತಾನ
ಯಾರಿಗೋ ಸಂತಾಪ ದುರಿತ ಬೇಡವಾಯಿ ಹಠ ಸಮರ ಸಾಹಸ ಅನುಚಿತ ಅನುಜರೊಡನೆ ದ್ರೋಹವೆನ್ನಿಸಿ ಭರತ ಭೂಮಿ ಆಳ ಬಯಸಿ ಅನುಜರೊಡನೆ ದ್ರೋಹವೆನ್ನಿಸಿ ಭರತ ಭೂಮಿ ಆಳ ಬಯಸಿ ಒಂದು ಬಳಗ ಕವಿತ ಭಾವ ಬಂದು ಬಳಗರ ಕವಿತ ಮಾರಣ ಹೋಮ ಮಾಡಬೇಡ ಭಾವ ಬಂದು ಬಳಗರ ಕವಿತ ಮಾರಣ ಹೋಮ ಮಾಡಬೇಡ ಭ್ರಾಂತನಾಗಿ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವಾಯಿ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ ಭಾವ ಧರಣಿ ನಾರಿ ಎಂಬುವಳು ಯಾರು? ಅವಳು ಯಾವ ರಾಜರ ಕೈ ಹಿಡಿದಿರುವಳು? ಯಾರ ಜೊತೆ ನೇರ ಸಂಸಾರ ಮಾಡಿರುವಳು? ಯಾವ ಅರಸು ಸತ್ತಾಗ ಸಹಗಮನ ಮಾಡಿರುವಳು? ಅಶಾಶ್ವತವಾದ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಕೇಳಿದ್ಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದು ಎಂದು ತೋರ್ತದೆ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ತಾವು ನನಗೆ ಸಹಾಯ ಮಾಡಲೇಬೇಕು. ಅರ್ಜುನ, ಸಾಧ್ಯವಿಲ್ಲ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ಇಲ್ಲಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಯೋಚಿಸಿ ನೋಡು ಕೃಷ್ಣ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹ. ವಿಚಾರದಲ್ಲಿ ಸಂದೇಹ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಅವನು ನಿನಗಿಂತ ಇರಬಹುದು. ತನಗೆ ಬೇಕಾದುದನ್ನು ಕೇಳುವ ಅಧಿಕಾರ ಅವನಿಗಿದೆ. ಆಗಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಬಲರಾಮ ಕೃತವರ್ಮಾದಿ ನಾರಾಯಣಿ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ನಿರಾಧಾರಿಯು ಶಸ್ತ್ರ ವಿಮುಕ್ತನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆ. ಯುದ್ಧ ವಿಮುಖನು, ನಿರಾಯುಧನು, ನಿರಸ್ತನೂ ಆದ ಈತನನ್ನು ಕಟ್ಟಿಕೊಂಡು ನನಗೇನಾಗಬೇಕಾಗಿದೆ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷ ವಹಿಸಲಿ. ಅಕ್ಷೋಹಿಣಿ ಸೈನ್ಯ ನಿನಗೆ? ಭಾವ, ಮುಂದೆ ನಡೆಯಲಿರುವ ಕುರುಕ್ಷೇತ್ರ ಸಂಗ್ರಾಮಕ್ಕೆ ಬಹಳ ಮುಖ್ಯವಾದುದನ್ನೇ ಕೇಳಿಕೊಂಡೆ. ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ ಭಾವ, ಅಕ್ಷೋಹಿಣಿ ಸೈನ್ಯಕ್ಕೆ ಆಜ್ಞೆ ಮಾಡುವೆನು.
ಎಲ್ಲ ಕಪಟ ನಾಟಕ ಸೂತ್ರಧಾರಿ, ನಿನ್ ಕಣ್ಸೆನ್ನೆಯಿಂದ ಭಕ್ತರನ್ನು ಎಚ್ಚರಿಸುವನೆಂದು ನಾನೇನು ಅರಿಯದವನೆಂದು ತಿಳಿದಿರುವ ಬಳಿರೇ ಏನಿದು ಕಣ್ಸೆನ್ನೆಯ ಕಪಟ ಮೋಸ ಕಪಟೆ ಬಳಿರೇ ಏನಿದು ಕಣ್ಸೆನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಸಮರ ಶತ್ರುನಾ ಪ್ರಚಂಡ ರಕ್ತ ತೋಡಿ ಹರಿಸಿ ರಕ್ತ ತೋಟವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮಗಳಿಗೆ ಸಹಿಸಲೋರ ರಣದ ಆಯುಧಗಳನ್ನು ಧರಿಸದಿರೋ ಆಯುಧಗಳನ್ನು ಧರಿಸಿದಿರೆ ಪಾಂಡವರದೆಂದು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ, ಅದರಲ್ಲಿ ಈ ಪಾರ್ಥನೆಂದರಿಗೆ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವಿಲ್ಲ. ನೀವೇ ಬೇರೆ ಆದಿರಿ, ನಾವೇ ಬೇರೆ ಆದೆವು. ಆದರೂ ಬಾಧಕವಿಲ್ಲ ಕೃಷ್ಣ. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡಲಿಲ್ಲವೆಂದು ವಚನ ಬಿತ್ತಿರುವೆ. ವಚನ ಭ್ರಷ್ಟನಾದಿಯ ಜಾಕೆ ಭಾವ ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ. ಅದರಲ್ಲಿಯೂ ನಿನ್ನ ಬಗ್ಗೆ ನಾನು ಯಾವಾಗಲೂ ಎಚ್ಚರನಾಗಿಯೇ ಇರುವೆ. ಯಾವಾಗಲೂ ಎಚ್ಚರದಿಂದಿರಲೇಬೇಕು ಕೃಷ್ಣ. ಮುಂದೆ ನಿನ್ನ ಮಿಲನ ಸಮರಾಂಗಣದಲ್ಲಿ ಆಗ ತೋರುವೆ ನನ್ನ 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನು. ಅದು ಮುಂದೆ ತಾನೇ ತಿಳಿಯುವುದು. ನೀನೇ ನೋಡುವೆಯಂತೆ. ನಾನಿನ್ನು ಬರಲೇ ಬಾವ. ನೋಡುವೆನು ಕೃಷ್ಣ, ನೋಡುವೆನು. ಆಗಲಿ, ನಾನಿನ್ನು ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿಶ್ರೇಷ್ಠನು ಮತ್ತು ನನ್ನ ಪ್ರಾಣ ಸಮಾನ ಬಂಧುವು ಆದ ಭಗವಾನ್ ಶ್ರೀ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸುಟು ಗೋರೆಯನ್ನಾಶ್ರಯಿಸುವ ಮಂದಮತಿಯಂತೆ ರಣಧುರಂಧರರಾಗಿ ಮೆರೆಯುವ ಬಲರಾಮ ಕೃತವರ್ಮಾದಿ ನಾರಾಯಣಿ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿದೆ. ನಿರಾಧಾರಿಯು ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶಕನು ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆರು, ಶತ್ರುಗಳು ನೋಡುವರು, ಜಗತ್ತು ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟಿಯಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆಯು ನನ್ನಲ್ಲೇನಿರುವುದು ಪಾರ್ಥ? ಪರಮಾತ್ಮ, ನನ್ನಲ್ಲಿ ಈ ಇಂದ್ರಜಾಲವೇಕೆ? ಮಾಧವನಿನ್ನಯ ದಯದಿ ದಯದಿ ಮಾಧವನಿನ್ನಯ ದಯದಿ ದಯದಿ ಒಂದು ಬೆನಾ ಜಯವ ಭಯವಿಲ್ಲದೆ ಜಗದಿ ಒಂದು ಬೆನಾ ಜಯವ ಭಯವಿಲ್ಲದೆ ಜಗದಿ ಮುರಾರಿ ನಿನ್ನಯ
ವಿಜಯ ಚಾತುರವೇತಕ್ಕೆ ವಿಜಯ ಕರತೊಳು ಕಾಟಿವ ಪಿಡಿತಿಕೆಯೋ ದೃಢತಿ ಕರತೊಳು ಕಾಂಡಿವ ಪಿಡಿತಿಕೆಯೋ ದೃಢತಿ ಎದೆಗೆಡದಿರುತ್ತೋಕೆ ಕಡು ತೀರ ನೀ ನೆನೆಸಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಪಾರ್ಥನಿನಯಯಿತವ ಸತತವು ನಾ ಬಯಸಿ ಪಾರ್ಥನಿನಯಯಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಪಾರ್ಥ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸುವೆ ಕಾರ್ಯ ಸಾಧಿಸು ಕಾರ್ಯವ ಭಯವೇತಕ್ಕೆ ಇಂದು ಸಾಧಿಸು ಕಾರ್ಯವ ಭಯವೇತಕ್ಕೆ ಇಂದು ಸಾಧಿಸು ಕಾರ್ಯವ ಭಯವೇತಕ್ಕೆ ಇಂದು ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯ ಧನಂಜಯ, ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯವು. ಪರಮಾತ್ಮ, ನಿನ್ನನ್ನು ನನ್ನ ರಥದ ಸಾರಥಿಯನ್ನಾಗಿ ಪಡೆದು ನಾನು ಧನ್ಯನಾದೆನು. ಧನ್ಯನಾದೆನಾ ಧನ್ಯನಾದೆನಾ
ಧನ್ಯನಾದನಾ ಹರಿಯೇ ಧನ್ಯನಾದನಾ ಮನ್ಯನಾದನಿ ತವ ಕರುಣೆಯ ಬಲದಿ ಮನ್ಯನಾದನಿ ತವ ಕರುಣೆಯ ಬಲದಿ ಧನ್ಯನಾದನಾ ಹರಿಯೇ ಧನ್ಯನಾದನಾ ಪರಿ ಪರಿಯ ಪರಿಭವನಿಂದ ಜರೆಗಳು ನೊಂದೆ ವೈಯ ನಾವು ಪರಿ ಪರಿಯ ಪರಿಭವನಿಂದ ಜರೆಗಳು ನೊಂದೆ ವೈಯ ನಾವು ಹರಿತಾಯೋ ಪ್ರಭುವೇ ಶರಣದಲ್ಲಿ ಶಿರವಾಯಿಡುವೆ ಪರಿಹರಿಸಿತಾಯೋ ಪ್ರಭುವೇ ಶರಣದಲ್ಲಿ ಶಿರವಾಯಿಡುವೆ ಧನ್ಯನಾದನಾ ಹರಿಯೇ ಧನ್ಯನಾದನಾ ಕದನದಲ್ಲಿ ಕುರುಪತಿ ಜಯವಾ ಹದಗೆಡಿಸಿ ಜಯವಾ ತರುವ ನಾವು ಕದನದಲ್ಲಿ ಕುರುಪತಿ ಜಯವಾ ಹದಗೆಡಿಸಿ ಜಯವಾ ತರುವ ನಾವು ಮಾಧವನೆ ನಿನ್ನ ಒಲಿದು ಸಾರಥಿಯ ಭಾರವ ವೈದ್ಯೆಯ ಮಾಧವನೆ ನಿನ್ನ ಒಲಿದು ಸಾರಥಿಯ ಭಾರವ ವೈದ್ಯೆಯ ಧನ್ಯನಾದನಾ ಹರಿಯೇ ಧನ್ಯನಾದನಾ 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 ಅರ್ಜುನ, ನೀನು ಬಂದು ಬಹಳ ಹೊತ್ತಾಯಿತು. ನಿನ್ನ ಕೊಂಡಾಟವೂ ಆಗಿರಲಿ, ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮರಾಜಾದಿಗಳಿಗೆ ತಿಳಿಸು ನಡೆ. ಇನ್ನು ಆಗಲಿ ಪರಮಾತ್ಮ.